ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಇದೀಗ ಮುಖ್ಯಾಂಶಗಳು. ಉತ್ತರ ಕರ್ನಾಟಕದಲ್ಲಿ ಕಬ್ಬು ಅರೆಯುವ ಹಂಗಾಮು ಪ್ರಾರಂಭ, ಸಂತಸದಲ್ಲಿ ರೈತರು. ರಾಜ್ಯ ಕೃಷಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಹತ್ತಿಯಲ್ಲಿ ಅತಿಸಾಂದ್ರ ಪದ್ಧತಿಯನ್ನು ಅಳವಡಿಸಿಕೊಂಡ ಮಹಾರಾಷ್ಟ್ರ ರೈತರು. 5 ಪಟ್ಟು ಹೆಚ್ಚಾದ ಉದ್ದಿನ ಆಮದು, ಕಡಲೆಯದ್ದು ಇದೇ ಸ್ಥಿತಿ ಎಂದ ವರದಿಗಳು. ನವೆಂಬರ್ 15 ಮತ್ತು 16ಕ್ಕೆ ಅಹಮದಾಬಾದ್ನಲ್ಲಿ ರಾಷ್ಟ್ರೀಯ ಸಾಂಬಾರು ಪದಾರ್ಥಗಳ ಸಮಾವೇಶ. ರೈತ ಮಹಿಳೆಯರಿಗೆ ಮಾದರಿ ಈ ಮಿಲೆಟ್ ಸಿಸ್ಟರ್ಸ್. ಇದು ಮಹಿಳೆಯರೇ ರೂಪಿಸಿರುವ ರೈತ ಉತ್ಪಾದಕ ಕಂಪನಿಯ ಯಶೋಗಾಥೆ. ಇದೀಗ ವಾರ್ತೆಗಳ ವಿವರ. ಉತ್ತರ ಕರ್ನಾಟಕದಲ್ಲಿ ಕಬ್ಬು ಅರೆಯುವ ಹಂಗಾಮು ಪ್ರಾರಂಭ, ಸಂತಸದಲ್ಲಿ ರೈತರು. ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದಂತೆ ಉತ್ತರ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ನಿನ್ನೆಯಿಂದ ಅಂದರೆ ನವೆಂಬರ್ 8ರಿಂದ ಕಬ್ಬು ಅರೆಯಲು ಆರಂಭಿಸಿವೆ. ಸರ್ಕಾರದ ಹಿಂದಿನ ಆದೇಶದ ಪ್ರಕಾರ ಕಬ್ಬು ಅರೆಯುವ ಹಂಗಾಮು ನವೆಂಬರ್ 15ಕ್ಕೆ ಪ್ರಾರಂಭವಾಗಬೇಕಿತ್ತು. ಆದರೆ ರೈತರ ಮತ್ತು ಸಕ್ಕರೆ ಕಾರ್ಖಾನೆಗಳ ಆಡಳಿತ ಮಂಡಳಿಯ ಮನವಿಯನ್ನು ಪರಿಗಣನೆಗೆ ತೆಗೆದುಕೊಂಡು ಕಬ್ಬು ಅರೆಯುವುದನ್ನು 1 ವಾರ ಮೊದಲೇ ಪ್ರಾರಂಭಿಸಲಾಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ಈಗಾಗಲೇ ಸಕ್ಕರೆ ಕಾರ್ಖಾನೆಗಳು ಕ್ರಷಿಂಗ್ ಆರಂಭಿಸಿವೆ. ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಏಕಕಾಲಕ್ಕೆ ಸಕ್ಕರೆ ಕಾರ್ಖಾನೆಗಳು ಕಾರ್ಯಾರಂಭ ಮಾಡುತ್ತವೆ. ಆದರೆ ಈ ಬಾರಿ ಮಾತ್ರ ಈ ಸಂಪ್ರದಾಯ ಅಲ್ಪ ಬದಲಾಗಿದೆ. ನವೆಂಬರ್ 8ಕ್ಕೆ ಕಬ್ಬು ಅರೆಯಲು ಪ್ರಾರಂಭಿಸಿ ಎಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಕರ್ನಾಟಕ ಮನವಿಯನ್ನು ಸಲ್ಲಿಸಿತ್ತು. ಆದರೆ ಚುನಾವಣೆಯ ಕಾರಣ ಕಬ್ಬು ಅರೆಯುವ ಹಂಗಾಮನ್ನು 1 ವಾರ ಹಿಂದಕ್ಕೆ ತರಲು ಮಹಾರಾಷ್ಟ್ರ ಸರ್ಕಾರ ಒಪ್ಪಿಗೆ ನೀಡಿಲ್ಲ. ಆದ್ದರಿಂದ ಈ ಬಾರಿ ಮಹಾರಾಷ್ಟ್ರಕ್ಕಿಂತ 1 ವಾರ ಮುಂಚಿತವಾಗಿ ಕರ್ನಾಟಕದಲ್ಲಿ ಕಬ್ಬು ಅರೆಯುವುದು ಪ್ರಾರಂಭವಾಗಿದೆ. ಕಬ್ಬು ಬೆಳೆದು ನಿಂತಿರುವ ಸಮಯದಲ್ಲಿ ಕಟಾವು ಮಾಡಿ ಕಾರ್ಖಾನೆಗೆ ಕಳಿಸಿದರೆ ಸಾಮಾನ್ಯವಾಗಿ ಎಕರೆಗೆ 50ರಿಂದ 60 ಟನ್ ಇಳುವರಿ ಪಡೆಯಬಹುದು. ಅಕಸ್ಮಾತ್ ಸರ್ಕಾರ ತನ್ನ ಆದೇಶದಂತೆ ನವೆಂಬರ್ 15ಕ್ಕೆ ಸಕ್ಕರೆ ಕಾರ್ಖಾನೆಗಳನ್ನು ತೆರೆಯಲು ಹೇಳಿದ್ದರೆ ರೈತರು ಎಕರೆಯಿಂದ ಕೇವಲ 25ರಿಂದ 30 ಟನ್ ಇಳುವರಿ ಮಾತ್ರ ಪಡೆಯಲು ಸಾಧ್ಯವಿತ್ತು. ಅದಕ್ಕಾಗಿಯೇ ಕಬ್ಬು ಅರೆಯುವುದನ್ನು ಬೇಗ ಶುರು ಮಾಡಿ ಎಂದು ರೈತರು ಸರ್ಕಾರವನ್ನು ಕೋರಿದ್ದರು. ತಮ್ಮ ಮಾತನ್ನು ಆಲಿಸಿ ತಮಗಾಗಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡ ಈ ನಿರ್ಧಾರವನ್ನು ರೈತರು ಖುಷಿಯಿಂದ ಸ್ವೀಕರಿಸಿದ್ದಾರೆ. ರಾಜ್ಯ ಕೃಷಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ನಿನ್ನೆ ರಾಜಧಾನಿ ದೆಹಲಿಯ ಕೃಷಿ ಭವನದಲ್ಲಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಹಲವಾರು ರಾಜ್ಯಗಳ ಕೃಷಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿತು. ಕೇಂದ್ರ ಸರ್ಕಾರವು ರೈತರಿಗಾಗಿ ಪ್ರಕಟಿಸಿರುವ ಯೋಜನೆಗಳ ಅನುಷ್ಠಾನ ಯಾವ ಹಂತದಲ್ಲಿದೆ, ಕೃಷಿಗೆ ಮತ್ತು ಕೃಷಿಕರಿಗೆ ಆಯಾ ರಾಜ್ಯಗಳು ಏನೆಲ್ಲ ಸೇವೆಯನ್ನು ನೀಡುತ್ತಿವೆ ಎನ್ನುವುದನ್ನು ವಿಚಾರಿಸಿ ಮುಂದಿನ ತಿಂಗಳುಗಳಲ್ಲಿ ರೈತರಿಗಾಗಿ ಏನೆಲ್ಲ ಹೊಸ ಯೋಜನೆಗಳನ್ನು ರೂಪಿಸಬೇಕು ಎನ್ನುವ ವಿಷಯಗಳ ಬಗ್ಗೆ ಈ ಸಭೆಯಲ್ಲಿ ಮಾತನಾಡಲಾಯಿತು. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ಡಾಕ್ಟರ್ ದಿವ್ಯಾಂಶು ಚತುರ್ವೇದಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಪ್ರಾಯೋಜಿತ ಯೋಜನೆಗಳನ್ನು ಪ್ರತಿ ರಾಜ್ಯದಲ್ಲೂ ಸಹ ಕರಾರುವಕ್ಕಾಗಿ ಜಾರಿಗೆ ತರಬೇಕಾಗಿ ತಿಳಿಸಿದರು. ಕೇಂದ್ರ ಸರ್ಕಾರದ ಹಲವಾರು ಅನುದಾನಗಳು, ಬೆಳೆ ವಿಮಾ ಹಣಗಳು ರಾಜ್ಯದ ರೈತರಿಗೆ ತಲುಪುವುದು ತಡವಾಗುತ್ತಿರುವುದನ್ನು ಖಂಡಿಸಿದ ಅವರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ರೈತರ ಏಳ್ಗೆ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಸಭೆಯಲ್ಲಿ ಕೇಂದ್ರ ಸರ್ಕಾರದ ಹಲವಾರು ರೈತ ಸ್ನೇಹಿ ಯೋಜನೆಗಳಾದ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ, ಕೃಷೋನ್ನತಿ ಯೋಜನೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿಷನ್, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮುಂತಾದ ಯೋಜನೆಗಳನ್ನು ಆಯಾ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತರಲಾಗುತ್ತಿದೆ ಎನ್ನುವುದರ ಬಗ್ಗೆ ಚರ್ಚಿಸಲಾಯಿತು. ಈ ಯೋಜನೆಗಳನ್ನು ರೈತರಿಗೆ ತಲುಪಿಸುವುದರಲ್ಲಿ ಹಿಂದೆ ಉಳಿದಿರುವ ರಾಜ್ಯಗಳಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಸೂಚಿಸಿ ಹೆಚ್ಚು ರೈತರನ್ನು ತಲುಪುವಂತೆ ಉತ್ತೇಜಿಸಲಾಯಿತು. ಈ ಸಭೆಯಲ್ಲಿ ಪಂಜಾಬ್, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಹರಿಯಾಣ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ದೆಹಲಿಯ ಕೃಷಿ ಅಧಿಕಾರಿಗಳು ಭಾಗವಹಿಸಿದ್ದರು.
ಹತ್ತಿಯಲ್ಲಿ ಅತಿಸಾಂದ್ರ ಪದ್ಧತಿಯನ್ನು ಅಳವಡಿಸಿಕೊಂಡ ಮಹಾರಾಷ್ಟ್ರ ರೈತರು. ಮಹಾರಾಷ್ಟ್ರದ ರೈತರು ಹತ್ತಿಯಲ್ಲಿ ಅತಿಸಾಂದ್ರ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು, ಇದರಿಂದ ಅಧಿಕ ಇಳುವರಿ ಪಡೆದು ಹತ್ತಿಯಲ್ಲಿ ಹೆಚ್ಚಿನ ಲಾಭ ಗಳಿಸುತ್ತಿರುವುದು ತಿಳಿದುಬಂದಿದೆ. ರಾಜ್ಯದಲ್ಲಿ ಹತ್ತಿ ಬೆಳೆಗಾರರನ್ನು ಹೆಚ್ಚಾಗಿ ಕಾಡುತ್ತಿರುವ ಕಡಿಮೆ ಇಳುವರಿ, ಕೂಲಿಯಾಳಿನ ಸಮಸ್ಯೆ, ಕಡಿಮೆ ಉತ್ಪಾದಕತೆ, ಹೆಚ್ಚಾದ ಬೇಸಾಯದ ಖರ್ಚು ಮುಂತಾದ ಸಮಸ್ಯೆಗಳಿಗೆ ಅತಿಸಾಂದ್ರ ಬೇಸಾಯ ಪದ್ಧತಿ ಉತ್ತರವಾಗಿದೆ. ಮಹಾರಾಷ್ಟ್ರ ರೈತರು ಅತಿಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಹತ್ತಿ ಬೆಳೆಸಿ ಸುಮಾರು 30-40% ಹೆಚ್ಚಿನ ಇಳುವರಿ ಪಡೆಯುತ್ತಿದ್ದಾರೆ. ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆಯಬಹುದಾದ ಹೈಬ್ರಿಡ್ ತಳಿಯನ್ನು ರಾಸಿ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಅಭಿವೃದ್ಧಿಪಡಿಸಿದ್ದಾರೆ. ರಾಸಿ ಸೀಡ್ಸ್ ಕಂಪನಿ ರಾಸಿ ಮ್ಯಾಕ್ಸ್ ಪ್ರಾಜೆಕ್ಟ್ ಮೂಲಕ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICARನ ಜೊತೆ ಸೇರಿ ಹಲವಾರು ರೈತರಿಗೆ ತಾನು ಅಭಿವೃದ್ಧಿಪಡಿಸಿದ ಹೈಬ್ರಿಡ್ ತಳಿಯ ಬೀಜಗಳನ್ನು ಕೊಟ್ಟು ಹತ್ತಿಯಲ್ಲಿ ಅತಿಸಾಂದ್ರ ಬೇಸಾಯ ಪದ್ಧತಿಯನ್ನು ರೂಢಿಗೆ ತಂದಿದೆ. ಸದ್ಯಕ್ಕೆ ಸುಮಾರು 1962 ರೈತರು ಮಹಾರಾಷ್ಟ್ರದಾದ್ಯಂತ 22,000 ಎಕರೆ ಜಾಗದಲ್ಲಿ ಹತ್ತಿಯ ಅತಿಸಾಂದ್ರ ಬೇಸಾಯ ಪದ್ಧತಿ ಮಾಡುತ್ತಿದ್ದು, ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದಾರೆ. ಎಕರೆಗೆ ಹೆಚ್ಚು ಗಿಡ ಬರುವುದರಿಂದ ಇಳುವರಿ ಹೆಚ್ಚಾಗುವುದೊಂದೇ ಅಲ್ಲದೆ, ಅತಿಸಾಂದ್ರ ಬೇಸಾಯ ಪದ್ಧತಿ ಅಳವಡಿಸಿದರೆ ಸಿಂಪಡಣೆಗೆ ಮತ್ತು ಕೊಯ್ಲಿಗೆ ಮೆಷಿನ್ಗಳನ್ನು ಬಳಸಬಹುದು. ಇದರಿಂದ ಕೂಲಿಯಾಳಿನ ಸಮಸ್ಯೆ ಇರುವಲ್ಲಿಯೂ ಸಹ ಉತ್ತಮ ಕೃಷಿ ಮಾಡಲು ಸಾಧ್ಯ. ಹತ್ತಿಯ ಕೊಯ್ಲಿಗೆ ಕಂಬೈನ್ಡ್ ಹಾರ್ವೆಸ್ಟರ್ಗಳನ್ನು ಬಳಸುವುದರಿಂದ ರೈತರ ಶ್ರಮ ಮತ್ತು ಹಣ ಉಳಿತಾಯವಾಗುತ್ತದೆ. ಇಷ್ಟೆಲ್ಲ ಪ್ರಯೋಜನಗಳಿರುವುದರಿಂದಲೇ ಹತ್ತಿಯ ಅತಿಸಾಂದ್ರ ಬೇಸಾಯ ಪದ್ಧತಿ ಬಹು ಬೇಗ ರೈತರ ನಡುವೆ ಪ್ರಸಿದ್ಧವಾಗುತ್ತಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕರಿಸಲು ನಿರ್ಧರಿಸಿದ ಭಾರತ ಮತ್ತು ಜಾಂಬಿಯಾ. ಭಾರತ ಮತ್ತು ಜಾಂಬಿಯಾ ದೇಶದ 6ನೇ ಜಂಟಿ ಅಧಿವೇಶನ ನವೆಂಬರ್ 6ರಂದು ಜಾಂಬಿಯಾದ ಲುಸಾಕಾದಲ್ಲಿ ನಡೆದಿದ್ದು, ಆ ಸಮಾವೇಶದಲ್ಲಿ ಈಗಾಗಲೇ 2 ದೇಶಗಳ ನಡುವೆ ಇರುವ ಸ್ನೇಹ ಸಂಬಂಧವನ್ನು ಇನ್ನಷ್ಟು ವೃದ್ಧಿಸುವ ಬಗ್ಗೆ ಚರ್ಚಿಸಲಾಯಿತು. ಕೃಷಿ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿ ಜಾಂಬಿಯಾ ಮತ್ತು ಭಾರತ ದೇಶಗಳು ಪರಸ್ಪರ ಸಹಕಾರದ ಮೂಲಕ ಯಶಸ್ಸಿನೆಡೆಗೆ ನಡೆಯಲು ನಿರ್ಧರಿಸಿದೆ. ಜಾಂಬಿಯಾ ದೇಶದ ವಿದೇಶಾಂಗ ಮತ್ತು ಅಂತಾರಾಷ್ಟ್ರೀಯ ಸಹಕಾರ ಸಚಿವರಾದ ಶ್ರೀ ಮುಲಾಂಬೋ ಹಿಂಬೆ ಮತ್ತು ಭಾರತದ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿರುವ ಶ್ರೀ ಕೀರ್ತಿವರ್ಧನ್ ಸಿಂಗ್ ಅವರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಭಾರತ ಜಾಂಬಿಯಾ ದೇಶಕ್ಕೆ
ಕೃಷಿಗೆ ಸಹಕಾರಿಯಾಗಲೆಂದು 100 ಸೋಲಾರ್ ಪಂಪ್ಗಳನ್ನು ಉಡುಗೊರೆಯಾಗಿ ನೀಡಲು ನಿರ್ಧರಿಸಿದೆ. ಅದರಂತೆ ಜಾಂಬಿಯಾ ದೇಶದ ರೈತರು ಮತ್ತು ಕೃಷಿ ಪದವೀಧರರಿಗೆ ಭಾರತ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಕುರಿತು ಈ ಸಮಾವೇಶದಲ್ಲಿ ಮಾತುಕತೆಯಾಗಿದೆ ಎಂದು ತಿಳಿದುಬಂದಿದೆ. ಇನ್ನು ಜಾಂಬಿಯಾ ಮತ್ತು ಭಾರತದ ನಡುವಿನ ಕೃಷಿ ಉತ್ಪನ್ನಗಳ ವಹಿವಾಟನ್ನು ಸುಲಭವಾಗಿಸುವ ಬಗ್ಗೆ ದ್ವಿಪಕ್ಷೀಯ ಸಮಾವೇಶದಲ್ಲಿ ಚರ್ಚೆಯಾಯಿತು. 5 ಪಟ್ಟು ಹೆಚ್ಚಾದ ಉದ್ದಿನ ಆಮದು, ಕಡಲೆಯದ್ದು ಇದೇ ಸ್ಥಿತಿ ಎಂದ ವರದಿಗಳು. ಸಾಮಾನ್ಯವಾಗಿ ಭಾರತ ಉದ್ದಿನ ಬೇಳೆಯನ್ನು ಹೆಚ್ಚಾಗಿ ಆಮದು ಮಾಡಿಕೊಳ್ಳುವುದು ಮಯನ್ಮಾರ್ ದೇಶದಿಂದ. ಆದರೆ ಈ ವರ್ಷ ಬ್ರೆಜಿಲ್ ಭಾರತಕ್ಕೆ ಉದ್ದನ್ನು ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. ಅಕ್ಟೋಬರ್ ಅಂತ್ಯಕ್ಕೆಲ್ಲ ಬ್ರೆಜಿಲ್ನಿಂದ ಬರೋಬ್ಬರಿ 22,000 ಟನ್ ಉದ್ದು ಆಮದು ಆಗಿದೆ. ಇದು ಕಳೆದ ವರ್ಷದ 4,012 ಟನ್ಗೆ ಹೋಲಿಸಿದರೆ 5 ಪಟ್ಟು ಹೆಚ್ಚು. ಬಿತ್ತನೆ ಕ್ಷೇತ್ರ ಹೆಚ್ಚಾಗಿದ್ದರೂ ಉದ್ದಿನ ಉತ್ಪಾದನೆ 25% ಕಡಿಮೆ ಆಗಿರುವುದು ಇಷ್ಟೊಂದು ಉದ್ದು ವಿದೇಶದಿಂದ ಆಮದಾಗಲು ಪ್ರಮುಖ ಕಾರಣ ಎನ್ನಲಾಗಿದೆ. ಕಡಲೆಯದ್ದು ಸಹ ಉದ್ದಿನ ಸ್ಥಿತಿಯೇ ಆಗಿದೆ. ಭಾರತ ಸರ್ಕಾರ 2024ರ ಮೇ ತಿಂಗಳಲ್ಲಿ ಕಡಲೆ ಆಮದಿನ ಶುಲ್ಕವನ್ನು ಶೂನ್ಯಕ್ಕಿಳಿಸಿ ಆದೇಶ ಹೊರಡಿಸಿತ್ತು. ಆಸ್ಟ್ರೇಲಿಯಾದಲ್ಲಿ ಮೇ ತಿಂಗಳು ಕಡಲೆಯ ಬಿತ್ತನೆಯ ಸಮಯ. ಭಾರತ ಸರ್ಕಾರದ ಆದೇಶದಿಂದಾಗಿ ಆಸ್ಟ್ರೇಲಿಯಾದಲ್ಲಿ ಕಡಲೆಯ ಬೆಳೆ ಕ್ಷೇತ್ರ ಹೆಚ್ಚಿತ್ತು. ಇದೆಲ್ಲದರ ಪರಿಣಾಮವಾಗಿ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಈ ವರ್ಷ ಅಕ್ಟೋಬರ್ವರೆಗೆ ಬರೋಬ್ಬರಿ 13.3 ಲಕ್ಷ ಟನ್ ಕಡಲೆ ರಫ್ತಾಗಿದೆ. ಇದು ಹಿಂದಿನ ವರ್ಷ ರಫ್ತಾಗಿದ್ದ 4.9 ಲಕ್ಷ ಟನ್ಗೆ ಹೋಲಿಸಿದರೆ ಸುಮಾರು 3 ಪಟ್ಟು ಹೆಚ್ಚು. ಭಾರತ ಸರ್ಕಾರ ಎಣ್ಣೆಕಾಳು ಬೆಳೆಗಳಿಗೆ ನೀಡುತ್ತಿರುವ ಗಮನವನ್ನು ಬೇಳೆಕಾಳು ಬೆಳೆಗಳ ಮೇಲೂ ನೀಡಬೇಕಾಗಿದೆ ಎನ್ನುವುದು ಈ ವರದಿಗಳಿಂದ ತಿಳಿದುಬಂದಿದೆ. ನವೆಂಬರ್ 15 ಮತ್ತು 16ಕ್ಕೆ ಅಹಮದಾಬಾದ್ನಲ್ಲಿ ರಾಷ್ಟ್ರೀಯ ಸಾಂಬಾರು ಪದಾರ್ಥಗಳ ಸಮಾವೇಶ. ವರ್ಲ್ಡ್ ಸ್ಪೈಸ್ ಆರ್ಗನೈಸೇಷನ್ WSO ಮತ್ತು ಆಲ್ ಇಂಡಿಯಾ ಸ್ಪೈಸಸ್ ಎಕ್ಸ್ಪೋರ್ಟರ್ಸ್ ಫೋರಂ ಸೇರಿ ಇದೇ ನವೆಂಬರ್ 15 ಮತ್ತು 16ರಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ರಾಷ್ಟ್ರೀಯ ಸಾಂಬಾರು ಪದಾರ್ಥಗಳ ಸಮಾವೇಶದ 3ನೇ ಆವೃತ್ತಿಯನ್ನು ಆಯೋಜಿಸಲಿವೆ. ರೈತರಿಗೆ ಸಾಂಬಾರು ಬೆಳೆಗಳ ಪ್ರಾಮುಖ್ಯತೆಯನ್ನು ತಿಳಿಸುವುದು ಮತ್ತು ಭಾರತದ ಸಾಂಬಾರು ವಿದೇಶಗಳಲ್ಲಿ ಪರಿಚಯಿಸಿ ಸಾಂಬಾರು ಬೆಳೆಗಳನ್ನು ಬೆಳೆದ ರೈತರಿಗೆ ಮಾರುಕಟ್ಟೆ ದೊರಕಿಸಿಕೊಡುವುದು 2022ರಿಂದ ಪ್ರಾರಂಭವಾದ ಈ ಸಮಾವೇಶದ ಮುಖ್ಯ ಉದ್ದೇಶವಾಗಿದೆ. ಈ ಬಾರಿಯ ಸಮಾವೇಶದ ಘೋಷವಾಕ್ಯ ಸಮರ್ಥ ಪೂರೈಕೆ ವ್ಯವಸ್ಥೆ, ಭವಿಷ್ಯದ ಬೇಡಿಕೆ ಎಂದಾಗಿದ್ದು, ಈ ಬಾರಿಯ ಸಮಾವೇಶ ರೈತರು, ಸಂಸ್ಕರಣೆದಾರರು, ಮಾರಾಟಗಾರರು ಮತ್ತು ಖರೀದಿದಾರರನ್ನು ಒಟ್ಟಿಗೆ ತರುವ ಕೆಲಸ ಮಾಡಲಿದೆ. ಅದಲ್ಲದೆ ಸಾಂಬಾರು ಬೆಳೆಗಳನ್ನು ಮತ್ತು ಬೆಳೆಗಾರರನ್ನು ಪ್ರೋತ್ಸಾಹಿಸುತ್ತಿರುವ ರೈತ ಉತ್ಪಾದಕ ಕಂಪನಿಗಳಿಗೂ ಸಹ ತಮ್ಮ ಉತ್ಪನ್ನವನ್ನು ಪ್ರದರ್ಶಿಸಲು ಈ ಸಮಾವೇಶದಲ್ಲಿ ಅವಕಾಶ ಕಲ್ಪಿಸಲಾಗುತ್ತದೆ. ಸಾಂಬಾರು ಬೆಳೆಯನ್ನು ಬೆಳೆಯುವ ರೈತರು ಈ ಸಮಾವೇಶದಲ್ಲಿ ಭಾಗಿಯಾಗಿ ಹಲವಾರು ಅಗತ್ಯ ಮಾಹಿತಿಯನ್ನು ಪಡೆದುಕೊಳ್ಳಲು ಈ ಸಮಾವೇಶ ಸಹಕಾರಿಯಾಗಲಿದೆ ಎನ್ನಲಾಗಿದೆ. ರೈತ ಮಹಿಳೆಯರಿಗೆ ಮಾದರಿ ಈ ಮಿಲೆಟ್ ಸಿಸ್ಟರ್ಸ್. ಇದು ಮಹಿಳೆಯರೇ ರೂಪಿಸಿರುವ ರೈತ ಉತ್ಪಾದಕ ಕಂಪನಿಯ ಯಶೋಗಾಥೆ. ಆಂಧ್ರ ಪ್ರದೇಶದ ಸುಸಾಗ್ ಮಿಲೆಟ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಅಥವಾ ಮಿಲೆಟ್ ಸಿಸ್ಟರ್ಸ್ ಕಂಪನಿಯು ತನ್ನ ಕಾರ್ಯವ್ಯಾಪ್ತಿಯನ್ನು ದೇಶದಾದ್ಯಂತ ವಿಸ್ತರಿಸಲು ನಿರ್ಧರಿಸಿದ್ದು, ರೈತ ಮಹಿಳೆಯರು ಪ್ರಾರಂಭಿಸಿದ ಈ ರೈತ ಉತ್ಪಾದಕ ಕಂಪನಿಯ ಉತ್ಪನ್ನಗಳು ಇದೀಗ ದೇಶದಾದ್ಯಂತ ದೊರೆಯಲಿವೆ. 2016ರಲ್ಲಿ ಪ್ರಾರಂಭವಾದ ಸುಸಾಗ್ ಮಿಲೆಟ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಸಿರಿಧಾನ್ಯಗಳನ್ನು ಬೆಳೆಯಲು, ಅವುಗಳನ್ನು ಸಂಸ್ಕರಿಸಿ ಸಿರಿಧಾನ್ಯಗಳ ಕುರುಕುಲು ತಿಂಡಿ, ಹೆಲ್ತ್ ಮಿಕ್ಸ್, ಬಿಸ್ಕೆಟ್, ಪೇಡ ಮತ್ತಿತರ ಬೇಕರಿ ತಿಂಡಿಗಳನ್ನು ಮಾಡಲು ಪ್ರಾರಂಭಿಸಿತು. ಇವತ್ತು ಮಿಲೆಟ್ ಸಿಸ್ಟರ್ಸ್ ಕಂಪನಿ ಸುಮಾರು 2,000 ಎಕರೆಯಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯುತ್ತಿದೆ. ಸಾವಯವ ದೃಢೀಕರಣ ಪತ್ರ FSSAI ಪ್ರಮಾಣ ಪತ್ರವನ್ನು ಪಡೆದು ತನ್ನದೇ ಬ್ರ್ಯಾಂಡಿನ ಹೆಸರಿನಲ್ಲಿ ರೈತ ಮಹಿಳೆಯರು ಮಾಡಿದ ಸಿರಿಧಾನ್ಯಗಳ ಉತ್ಪನ್ನಗಳನ್ನು ಈ FPO ಮಾರುತ್ತಿದೆ.
ಆಂಧ್ರ ಮತ್ತು ತೆಲಂಗಾಣ ರಾಜ್ಯದಾದ್ಯಂತ ಅಂಗಡಿ ಮುಂಗಟ್ಟನ್ನು ತೆರೆದು ತಾನು ತಯಾರಿಸಿದ ಉತ್ಪನ್ನಗಳನ್ನು ತಾನೇ ಖುದ್ದಾಗಿ ಗ್ರಾಹಕರಿಗೆ ತಲುಪಿಸುತ್ತಿದೆ. ಕೇವಲ ಸಿರಿಧಾನ್ಯಗಳಲ್ಲದೆ ಇದೀಗ ಮಿಲೆಟ್ ಸಿಸ್ಟರ್ಸ್ ರೈತ ಉತ್ಪಾದಕ ಕಂಪನಿ ಬೇಳೆಕಾಳು, ಅರಿಶಿಣ, ಕಾಳುಮೆಣಸು ಮುಂತಾದ ಬೆಳೆಗಳನ್ನು ಸಹ ಬೆಳೆದು ಅಥವಾ ಇತರ ರೈತರಿಂದ ಖರೀದಿಸಿ ಅವುಗಳನ್ನು ಸಂಸ್ಕರಿಸಿ ಮಾರುತ್ತಿದೆ. ಒಂದು ರೈತ ಉತ್ಪಾದಕ ಕಂಪನಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡುತ್ತಾ ತನ್ನ ಸದಸ್ಯರಾದ ರೈತ ಮಹಿಳೆಯರ ಆದಾಯ ಹೆಚ್ಚಿಸಿ ಅವರು ಸ್ವಾವಲಂಬಿಯಾಗಲು ಸಹಾಯ ಮಾಡಿದೆ. ಇದೀಗ ಮಿಲೆಟ್ ಸಿಸ್ಟರ್ ರೈತ ಉತ್ಪಾದಕ ಕಂಪನಿಯು ದೇಶದಾದ್ಯಂತ ತನ್ನ ಅಂಗಡಿ ಮುಂಗಟ್ಟುಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ. ಜೊತೆಗೆ ಸಿರಿಧಾನ್ಯಗಳ ರೆಡಿ ಟು ಈಟ್, ರೆಡಿ ಟು ಕುಕ್ ಉತ್ಪನ್ನಗಳನ್ನು ಸಹ ಮಾರುಕಟ್ಟೆಗೆ ತರಲು ಸಕಲ ಸಿದ್ಧತೆಯನ್ನು ಮಾಡುತ್ತಿದೆ. ಕೇವಲ ರೈತ ಮಹಿಳೆಯರೇ ಸೇರಿ ಸ್ಥಾಪಿಸಿರುವ ಈ ರೈತ ಉತ್ಪಾದಕ ಕಂಪನಿಯ ಯಶಸ್ಸು ನಮ್ಮ ರಾಜ್ಯದ ರೈತ ಮಹಿಳೆಯರಿಗೂ ಸಹ ಒಂದು ಪ್ರೇರಣೆಯಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.